ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಆಲೋಚನಾ ಶಕ್ತಿ, ಯೋಚನಾ ಶಕ್ತಿಯಿಂದ ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿರ್ತಾರೆ. ಅಂದ್ರೆ ಅವರು ಬಹಳಷ್ಟು ಯೋಚನೆಯನ್ನ ಮಾಡ್ತಾರೆ, ಯೋಜನೆಗಳನ್ನು ರೂಪಿಸ್ತಾರೆ, ಅದರಿಂದ ಬಹಳಷ್ಟು ಇವರು ಜನಮನ್ನಣೆಗಳನ್ನ ಗಳಿಸಿರ್ತಾರೆ. ಇನ್ನು ಕೊನೆ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ದಾನ ಧರ್ಮದ ಒಂದು ಕಡೆಗೆ ಬಹಳಷ್ಟು ಆಧ್ಯಾತ್ಮದ ಕಡೆ ಮನಸ್ಸು ಜಾಸ್ತಿ ವಾಲಿರ್ತದೆ. ಈ ರೀತಿ ಒಂದು ಜ್ಯೇಷ್ಠ ನಕ್ಷತ್ರದ ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂತಹ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಜಾತಕ ಫಲ ಮತ್ತು ಈ ಜ್ಯೇಷ್ಠ ನಕ್ಷತ್ರದವರ ಉದ್ಯೋಗ ಯಾವ ರೀತಿ ಇರುತ್ತದೆ, ಇವರು ಯಾವ ಕ್ಷೇತ್ರದಲ್ಲಿ ಉತ್ತಮವಾಗಿರತಕ್ಕಂಥ ಸಾಧನೆಯನ್ನ ಮಾಡಬಹುದು ಅಥವಾ ಈಗ ಆಲ್ರೆಡಿ ಅವರು ಯಾವ ಉದ್ಯೋಗದಲ್ಲಿ ಇರಬಹುದು ಅಂತ ನೋಡಿದ್ರೆ, ಸಾಮಾನ್ಯವಾಗಿ ಇವರು ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೆಲಸ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ. ವಿಶೇಷವಾಗಿ ಈ ಸೇನಾ ನೆಲೆಯಲ್ಲಿ, ನೌಕಾ ನೆಲೆಯಲ್ಲಿ, ವಾಯು ನೆಲೆಯಲ್ಲಿ, ಅಂದ್ರೆ ಈ ಮಿಲಿಟರಿ ಇದರಲ್ಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಜನ ಇರ್ತಾರೆ. ಇನ್ನು ಉತ್ತಮ ಶಿಕ್ಷಕರಾಗಿರ್ತಕ್ಕಂಥದ್ದು ಇನ್ನೂ ಕೆಲವು ಜನ, ಸಾಹಿತ್ಯದಲ್ಲಿ ಕಲಾರಂಗದಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದು ಇನ್ನೂ ಕೆಲವು ಜನ ಕಂಡು ಬರುತ್ತೆ ಮತ್ತು ಆ ಕ್ಷೇತ್ರ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೆಲವೊಂದು ಜನ ಈ ಯಂತ್ರೋಪಕರಣಗಳ ತಯಾರಿ ಮಾಡ್ತಕ್ಕಂಥದ್ದು, ಈ ಯಾವುದೇ ಮಿಷನರಿ ಇರ್ಬೋದು, ಮಿಷನರಿಗಳನ್ನ ತಯಾರು ಮಾಡೋದಿರ್ಬೋದು ಅಥವಾ ಮಾರಾಟ ಮಾಡುವಂಥದ್ದಿರ್ಬೋದು. ಇನ್ನು ಸಾಮಾನ್ಯವಾಗಿ ಸಂಘ ಸಂಸ್ಥೆಗಳಲ್ಲಿ ಜಾಸ್ತಿ ಜನ ತೊಡಗಿಸಿಕೊಂಡಿರ್ತಾರೆ. ಯಾಕಂದ್ರೆ ಸದಾ ಇವರು ಸ್ನೇಹ ಜೀವಿಗಳಾಗಿರೋದ್ರಿಂದ, ಜನಗಳಲ್ಲಿ ಬೆರೆಯುವಂಥದ್ರಿಂದ ಇವರು ರಾಜಕಾರಣದಲ್ಲಿಯೂ ಕೂಡ ಗುರುತಿಸ್ಕೋಬಹುದು. ಮತ್ತು ಇವರು ಈ ಕೃಷಿ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಜನ ತೊಡಗಿರ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ ಜ್ಯೇಷ್ಠ ನಕ್ಷತ್ರದವರು.